5th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಮೇಲ ಚಾಪ್ಟರ್ 2 ಫ್ರಾಕ್ಷನ್ಸ್ ಅಂದ್ರೆ ಭಿನ್ನ ರಾಶಿಗಳು. ಈ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ಬಗ್ಗೆ ನೋಡೋಣ. ಮತ್ತ ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ರಾಣಿ ಚೆನ್ನಮ್ಮ ವಸತಿ ಶಾಲೆ, ಇನ್ನು ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ನೋಡಿರ್ಬೇಕಂದ್ರ ಇವೆಲ್ಲ ಕನ್ನಡದಾಗ ಇಂಗ್ಲಿಷ್ನಾಗ ಕೂಡ ಐತಿ. ಏನು ಕನ್ನಡ ಬೇಕಂತೀರಿ ಬಹಳಷ್ಟು ಜನ, 2 ಲ್ಯಾಂಗ್ವೇಜ್ನಾಗ ಐತಿ. ಮತ್ತ ಒಂದಿಷ್ಟು ಜನ ಶಿಕ್ಷಕರು ಲೆಸನ್ ಪ್ಲಾನ್ ಹೇಳ್ಕೊಡಿ ಅಂತ ಬಹಳ ಹೇಳ್ತಾ ಇದ್ದೀರಿ. ಅದೆಲ್ಲ ಸ್ವಲ್ಪ ಇದಾಗತ್ತೆ, ನೀವ ನೋಡ್ಕೊಳ್ಳಿ. ಪಾಠ ಬೇಕಂದ್ರ ಮಾಡ್ಬೋದು, ಅಂದ್ರೆ ಲೆಸನ್ ಪ್ಲಾನ್ ನಿಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂಡ್ರೆ ಚೆನ್ನಾಗಿರತ್ತ ಅನ್ಕೊಂತೀನಿ. ಇವು ಒಂದಿಷ್ಟು ಕ್ವಶನ್ಸ್ ನೋಡೋಣ. ಎಲ್ಲಿವರೆಗೂ ಈಸಿ ಅದಾವ ಕ್ವಶನ್ಸ್, ಎಲ್ಲ ಈಸಿ ಅದಾವು. ಈ ಫ್ರಾಕ್ಷನ್ಸ್ ಮೇಲೆ ಬಂದಿರುವಂತವು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ಸೈನಿಕ್ ಸ್ಕೂಲು, ಇವೆಲ್ಲ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಕ್ವಶನ್ ಪೇಪರ್ ತಗೊಂಡೇನಿ. ಡಿಸ್ಕಸ್ ಮಾಡೋಣ. ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಕಾನ್ಸೆಪ್ಟ್ ಬರ್ತಾವ ಅಲ್ಲೆಲ್ಲೇ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತೀನಿ. ಲೆಟ್ ಅಸ್ ಸ್ಟಾರ್ಟ್ ಮಾಡುವ ಪೂರ್ವದಲ್ಲಿ ಈ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ತಮನ್ನಾ ಈಸ್ ಅ ಸ್ಟೂಡೆಂಟ್ ಆಫ್ ಗ್ರೇಡ್ 5. ತಮನ್ನಾ ಅವರು 5ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾರೆ. She has 2 chocolates of different sizes. ಅವರ ಹತ್ತಿರ 2 ಚಾಕ್ಲೇಟ್ಗಳಿವೆ. She says that 1/3 of one of her chocolate is bigger than 1/2 of other chocolate. Is that correct? Explain why this is so. ನೋಡ್ರಿ, ನಿಮಗ ಗೊತ್ತೈತಿ 1/3 ಅಂತಂದ್ರ 3 ones ಪಾಯಿಂಟ್, 0.3 3s and so on. ಅದಾ ನೆಕ್ಸ್ಟ್ 1/2 ಅಂತಂದ್ರ ನೋಡ್ರಿ 1s 0.5 ಅಂದ್ರೆ 1/2 ಪೋರ್ಷನ್ ದೊಡ್ಡದಾಗತ್ತಿಲ್ಲ. ಅದ್ರ ಶಿಕ್ಷಕರಿಗೆ ಪೋಷಕರಿಗೆ ಗೊತ್ತಾಗ್ತಾ ಇರುತ್ತಿದೆ. ಇಲ್ಲಿ ನೋಡ್ರಿ ಏನಂದ್ರ ತಮನ್ನಾ is a student of grade 5. She has 2 chocolates. ವಿದ್ಯಾರ್ಥಿಗಳಿಗೂ ಗೊತ್ತಾಗುತ್ತ, ಏನ್ ಭಯ ಪಡ್ಬೇಡ್ರಿ, ನೀಟಾಗಿ ಹೇಳ್ಕೊಡುತ್ತ. She says that 1/3 of one of her chocolate is bigger than 1/2 of other chocolate. Is that correct? Explain why this is so. ಇದು ಕರೆಕ್ಟ್ ಆಗಿತ್ತಂದ್ರ ಯಾಕೆ ಇದು ಸರಿ ಅನ್ನೋದನ್ನ ಹೇಳ್ರಿ ಅಂತ ಹೇಳೋಣ. ನೋಡ್ರಿ, ನಾವು ಇಲ್ಲೇ 2 ಡಿಫ್ರೆಂಟ್ ಚಾಕ್ಲೇಟ್ ಅಂತ ಹೇಳ್ಯಾರ. ಒಂದು 12 ಸೆಂಟಿಮೀಟರ್ ಐತೆ ಅನ್ಕೊಳ್ಳೋಣ, ಇನ್ನೊಂದು 18 ಸೆಂಟಿಮೀಟರ್ ಐತೆ ಅನ್ಕೊಳ್ಳೋಣ. ಸರಿನಾ? 1/2 ಆಫ್ 12 ಅಂತಂದ್ರೆ ಎಷ್ಟು ಬರುತ್ತೆ ನಂಗ? 2 1s 2 6s 6 ಸೆಂಟಿಮೀಟರ್. ಸರಿನಾ? ಈ ಚಾಕ್ಲೇಟ್ 6 ಸೆಂಟಿಮೀಟರ್ ಆಯ್ತು. 1/3 ಆಫ್ 18 ಸೆಂಟಿಮೀಟರ್ ಅಂದ್ರೆ ಎಷ್ಟು ಬರುತ್ತೆ ನಂಗ? 3 1s 3 6 ಇದು 6 ಬಂತು, ಅಂದ್ರೆ ಇದು 6 ಬಂತು. 2 ಸಮ ಆದವು ನೋಡ್ರಿ. ಆದ್ರ ಅಳತೆ ಬೇರೆ ಬೇರೆ ಐತಿ. ಇದನ್ನ ನಾನು 24 ಸೆಂಟಿಮೀಟರ್ ತಗೊಂಡಿದ್ನೆ ಅಂದ್ರ 24 ಸೆಂಟಿಮೀಟರ್ ಆಫ್ 1/3 ಅಂತ ತಗೊಂಡಿದ್ನೆ ಅಂದ್ರ 3 1s 3 8s ನೋಡ್ರಿ 8 ಸೆಂಟಿಮೀಟರ್ ಬರುತ್ತಿಲ್ಲ. ಅಂದ್ರೆ ನಾವು ಹೋಲ್ ನಂಬರ್ ಅನ್ನ ಯಾವುದನ್ನ ರೆಫರೆನ್ಸ್ ತಗೊಂತೀವಿ ಅದು ಮುಖ್ಯ. ಇಲ್ಲೇ ಹೋಲ್ ನಂಬರ್ 12 ತಗೊಂಡಿವ ಅಥವಾ 18 ತಗೊಂಡಿವ, 2 1/12 ಸೆಂಟಿಮೀಟರ್ ಆಫ್ 1/2 12 ಸೆಂಟಿಮೀಟರ್ ಆಫ್ 1/3 ಅಂತ ಹೇಳಿದ್ರ ಕರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಅವ್ರು ಬೇರೆ ಬೇರೆ ಇಲ್ಲೇ ಹೋಲ್ ನಂಬರ್ ನ ರೆಫರೆನ್ಸ್ ಆಗಿ, ಫ್ರಾಕ್ಷನ್ ಅಂದ್ರೆ ಡೆಫಿನಿಷನ್
ಡೆಫಿನಿಷನ್ ಏನ್ ಹೇಳುತ್ತಾ ಫ್ರಾಕ್ಷನ್ ಅಂತಂದ್ರ ಇಟ್ ಈಸ್ ಅ ಪಾರ್ಟ್ ಆಫ್ ಹೋಲ್. ಡೆಫಿನಿಷನ್ ಆಫ್ ಫ್ರಾಕ್ಷನ್ ಈಸ್ ಪಾರ್ಟ್ ಆಫ್ ಹೋಲ್. ಪಾರ್ಟ್ ಆಫ್ ಹೋಲ್, ಪೂರ್ಣದ ಭಾಗ ಅಂತ ಹೇಳ್ತೀವಿ ನಾವು. ಫ್ರಾಕ್ಷನ್ಗೆ ಪೂರ್ಣದ ಭಾಗ, ಭಿನ್ನರಾಶಿಗೆ ಪೂರ್ಣದ ಭಾಗ ಅಂತ ಹೇಳ್ತೀವಿ. ಸರಿನಾ? ಅದಕ್ಕೆ ರೆಫರೆನ್ಸ್ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ. ಇದ್ಲೇ 1/2 ಅಂತಂದ್ರ ಇಲ್ಲಿ 2 ಬಾಕ್ಸ್ ಅನ್ನ ತಗೊಂತೀವಿ. ಸರಿನಾ? ಇದು 1/2 ಆಗುತ್ತ. ಇಲ್ಲಿ 1/3 ಅಂತಂದ್ರ 3 ಬಾಕ್ಸ್ ಅನ್ನ ತಗೊಂತೀವಿ. 9 3 ಬಾಕ್ಸ್ ಅನ್ನ ತಗೊಂತೀವಿ. ಒಟ್ಟು 9 ಬಾಕ್ಸ್, 3 ಬಾಕ್ಸ್ ಅನ್ನ ತಗೊಂಡಾಗ 1/3 ಬರುತ್ತ. ಆ ತರ ಅದಕ್ಕ ಇಲ್ಲಿ ಹೇಳ್ತಾರ ನೋಡ್ರಿ, ಸ್ವಲ್ಪ ಈ ಸ್ಟೇಟ್ಮೆಂಟ್ ಸ್ವಲ್ಪ ನೋಡ್ರಿ ಇದೈತಿ. ಏನಂದ್ರ ಟು ಕಂಪೇರ್ 2 ಫ್ರಾಕ್ಷನ್ಸ್ ಆಫ್ 2 ಹೋಲ್ಸ್. 2 ಹೋಲ್ಸ್ ಅನ್ಬಾರ್ದಿಲ್ಲೇ, ದಿಸ್ ಈಸ್ ರಾಂಗ್. ಅದಕ್ಕ ಟು ಕಂಪೇರ್ 2 ಫ್ರಾಕ್ಷನ್ಸ್ ಆಫ್ ಹೋಲ್ ಅನ್ನಬೇಕಷ್ಟ. ಟು ಕಂಪೇರ್ 2 ಫ್ರಾಕ್ಷನ್ಸ್ ಆಫ್ ಹೋಲ್, the whole from which the fractions are derived must be the same. ಹೋಲ್ ಅಂತ ಅಂದ್ರ ಕರೆಕ್ಟ್ ಆಗತ್ತದ, ಹೋಲ್ಸ್ ಅನ್ಬಾರ್ದು ಯಾವಾಗ್ಲೂ. ಈಗ 1/2 ಮತ್ತ 1/3 1/2 1/3 ಕಂಪೇರ್ ಮಾಡ್ತೀವಲ್ಲ, ಆವಾಗ ಯಾವ ಹೋಲ್ ನಿಂದ ತಗೊಂಡಿದ್ವಿ? 12 ಸೆಂಟಿಮೀಟರ್ ಅಂತ ತಗೊಂಡಿತ್ತಂದ್ರ 12 ಸೆಂಟಿಮೀಟರ್, 12 1/2 2 1 2 3 2 6 6 ಸೆಂಟಿಮೀಟರ್ ಆಯ್ತು. ಅದ 12 ಇಂಟು 1/3 ಅಂತಂದ್ರ 3 1 3 4 4 ಸೆಂಟಿಮೀಟರ್ ಆಯ್ತು. ಅಂದ್ರ 1/2 ಪಾರ್ಟ್ ಜಾಸ್ತಿ ಅಂತ, 1/3 ಪಾರ್ಟ್ ಕಡಿಮೆ ಅಂತ. ಅದಕ್ಕೆ ಇಲ್ಲಿ ಹೋಲ್ ನಂಬರ್ 12 ಅನ್ನೋದೈತಲ್ಲ, 12 ಅನ್ನೋದು ಅದು ಮುಖ್ಯ. ಟು ಕಂಪೇರ್ 2 ಫ್ರಾಕ್ಷನ್ಸ್ ಆಫ್ ಹೋಲ್, 2 ಫ್ರಾಕ್ಷನ್ಸ್ ಆಫ್ ಹೋಲ್, 2 ತೆಗೆದು ಬಿಡ್ರಿ, ಹೋಲ್ಸ್ ಅಲ್ಲ ಹೋಲ್. ದ ಹೋಲ್ ಫ್ರಾಮ್ ವಿಚ್ ದ ಫ್ರಾಕ್ಷನ್ಸ್ ಆರ್ ಡಿರೈವ್ಡ್ ಮಸ್ಟ್ ಬಿ ದ ಸೇಮ್. ಅದಕ್ಕೆ 2 ಪೂರ್ಣಾಂಕಗಳ, 2 ಭಿನ್ನ ರಾಶಿ, 2 ಪೂರ್ಣಾಂಕಗಳ ಬೇಡ, ಪೂರ್ಣಾಂಕದ 2 ಭಿನ್ನ ರಾಶಿಗಳನ್ನು ಹೋಲಿಸಲು ಭಿನ್ನ ರಾಶಿಗಳನ್ನು ಪಡೆದ ಪೂರ್ಣಾಂಕ ಒಂದೇ ಆಗಿರಬೇಕು. ಪೂರ್ಣಾಂಕಗಳು ಅನ್ನೋದಕ್ಕಿಂತ ಪೂರ್ಣಾಂಕ ಒಂದೇ ಆಗಿರಬೇಕು. ಪಾರ್ಟ್ ಆಫ್ ಹೋಲ್ ಅಂತಂದಾಗ ಪೂರ್ಣಾಂಕ, ಭಿನ್ನ ರಾಶಿಗಳು ಪಾರ್ಟ್ ಆಫ್ ಹೋಲ್ ಅಂತ ಹೇಳಿರ್ತೀವಿಲ್ಲ. ಪಾರ್ಟ್ ಆಫ್ ಹೋಲ್ ಅಂತಂದ್ರೆ ಕಂಪೇರ್ ಮಾಡ್ತೀವಿ ಅಂದ್ರೆ ಒಂದ ಪಾರ್ಟ್ ದಿಂದ ತಗೊಂಡು ಕಂಪೇರ್ ಮಾಡ್ಬೇಕು. ಬೇರೆ ಪಾರ್ಟ್ ದಿಂದ ತಗೊಂಡಿದ್ರಿ ಅಂದ್ರ ಕಂಪೇರ್ ಮಾಡಕ್ ಬರಲ್ಲ. ಸ್ವಲ್ಪ ಕ್ಲಾರಿಫೈ ಮಾಡ್ಕೊರಿ ಇದನ್ನ. ನೆಕ್ಸ್ಟ್, ಪ್ಲೇಯಿಂಗ್ ವಿತ್ ಗ್ರಿಡ್. ಗ್ರಿಡ್ ಜೊತೆ ಆಟವಾಡುವುದು ನೋಡ್ರಿ. ಶೇಡ್ 1/8 ಆಫ್ ಗ್ರಿಡ್ A ಇನ್ ರೆಡ್. 1/8 ಪಾರ್ಟ್ ಅನ್ನ ರೆಡ್ ದಿಂದ ಬಣ್ಣ ಹಾಕ್ಬೇಕು, ಕೆಂಪು ಕಲರ್ ಅನ್ನ ಹಾಕ್ಬೇಕು. ಇಲ್ಲೇ ನೋಡೋಣ, 1/8 ಮಾಡ್ಬೇಕು ಅಂದ್ರ ನಮಗ ಅಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟದ ಅಂತ ಗೊತ್ತಿರ್ಬೇಕು ಮೊದ್ಲ. ಸರಿನಾ? 1 2 3 4 5 6 7 8 ಕಾಲಮ್ಸ್ ಅದಾವು. ರೋಸ್ ಬಂದಾಗ 1 2 3 4 5 6 6 ಇಂಟು 8 ಇಸ್ ಈಕ್ವಲ್ ಟು 48 ಆಯ್ತು. ಈಗ 48 ದೊಳಗ 1/8 ಪಾರ್ಟ್ ಅನ್ನ ಹಾಕ್ಬೇಕು ನಾವು. ಹಂಗಂದ್ರ ಎಷ್ಟು ಗ್ರಿಡ್ ಬಣ್ಣ ಹಾಕ್ಬೇಕು? 8 1 8 6 8 48 ಅಲ್ವಾ? ಅಂದ್ರೆ 6 ಗೆ ಬಣ್ಣ ಹಾಕಿದ್ರೆ ಸಾಕು ನೋಡ್ರಿ. 1 2 3 4 5 6 ಸಾಕು. 1 2 3 4 5 6 ಅಂದ್ರ ನೋಡ್ರಿ ಹೆಂಗಂದ್ರ 48 8
8 1 8 6 ಆಗತ್ತ 6 ಪಾರ್ಟ್ಗೆ ಬಣ್ಣ ಹಾಕಿದ್ರ 1/8 ಬರುತ್ತ. 48 ಭಾಗಗಳಲ್ಲಿ 6 ಪಾರ್ಟ್ಗೆ ಬಣ್ಣ ಹಾಕಿದಾಗ 6 ಬಾಕ್ಸ್ಗೆ ಬಣ್ಣ ಹಾಕಿದಾಗ 1/8 ಪಾರ್ಟ್ ಬರುತ್ತ. ಅವ್ರು ಹೇಳಿದ ಬಣ್ಣ ಹಾಕಿವಿ ಸರಿನಾ. ನೆಕ್ಸ್ಟ್ ಶೇಡ್ 1/6 ಗ್ರಿಡ್ ಇನ್ ಬ್ಲೂ. ನೋಡ್ರಿ 1/6 ಟೋಟಲ್ 48 ಐತಾ. 1/6 ಅನ್ನ ಬಣ್ಣ ಹಾಕ್ರಿ ಅಂತ ಹೇಳ್ಯಾರ. 6 1 6 8 48 ಅಂದ್ರ 8 ಗ್ರಿಡ್ ಗಳಿಗೆ ಹಾಕ್ಬೇಕೀಗ. ಅಂದ್ರೆ ಎಲ್ಲಿ ಬರುತ್ತೆ ನೋಡ್ರಿ, ಇದು ಒಂದು ಬಣ್ಣ ಚೇಂಜ್ ಕಲರ್ ಬೇರೆ ಕಲರ್ ಹಾಕ್ರಿ ನೀವು. ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. 2 3 4 1 2 3 4 5 6 7 8 ಅಂದ್ರೆ 8 ಪಾರ್ಟ್ಸ್ಗೆ ನೋಡ್ರಿ 48/6 48 ನಾವು 8ಕ್ಕೆ ಬಣ್ಣ ಹಚ್ಚಿದ್ವಿ ಅಂದ್ರ 8 1 8 1 8 6 48 8 1 8 6 1/6 ಪಾರ್ಟ್ ಬರ್ತಿಲ್ಲ, ಬರುತ್ತೆ. ನೆಕ್ಸ್ಟ್ ಶೇಡ್ 1/12 ಆಫ್ ಗ್ರಿಡ್ ಇನ್ ಯೆಲ್ಲೋ. 1/12 ಟೋಟಲ್ ಪಾರ್ಟ್ಸ್ 48 ಅದಾವು. ಟೋಟಲ್ ಬಾಕ್ಸಸ್ 48 ಅದಾವು. ಅದ್ರಾಗ 1/12 ಹಾಕ್ಬೇಕು. 12 1 12 4 48 ಅಲ್ವಾ. ಅಂದ್ರ 4 ಹಾಕಿದ್ರೆ ಸಾಕು. ನೋಡ್ರಿ ಇಲ್ಲೇ ಇನ್ನು ಹೆಂಗ್ ಬರುತ್ತಾ 4/48 ಅಂತಂದ್ರ 4 1 4 1 4 2 1/12 ಬರ್ತಿಲ್ಲ. ಆ ತರ ಎರಡು ತರನು ಮಾಡಿ ತೋರಿಸ್ತೀನಿ ನಿಮ್ಗ. ಇಲ್ಲಿ ಎಷ್ಟಕ್ಕೆ ಹಾಕ್ಬೇಕು, 4ಗೆ ಬಣ್ಣ ಹಾಕ್ಬೇಕು. ಯೆಲ್ಲೋ ಕಲರ್ ಹಾಕ್ರಿ ಸರಿನಾ. ಇಷ್ಟೇ ಸಿಂಪಲ್ ಇದೆ ಅಲ್ವಾ. ಈಗ is 1/3 equal to 2/6? let us find. ನೋಡ್ರಿ ಒಟ್ಟು ಭಾಗಗಳು ಇಲ್ಲಿ 6 ತಗೊಂಡ್ರ 1 2 3 4 5 6 ಸರಿನಾ. 1/6 ಇದೆ, 2/6 ಇದೆ. 2 ದಲ್ಲಿನ 2 ಐತಿ, 6 ದಲ್ಲಿನ 2 ಐತಿ. 2 ನ ಔಟ್ ಸೈಡ್ ತೆಗೆದು ಬಿಡ್ತೀನಿ. 2 1 2 3 ನೋಡ್ರಿ ಈ 2 ಹೋಯ್ತಾ. 1/3 ಪಾರ್ಟ್ಸ್ 2/6 is equal to 1/3. ಹೌದಾ. Are there two different ways to write the fraction represented by the shaded part? Yes. ಇದು yes. ನೋಡ್ರಿ 1/3 is equal to 2/6. Do you see that 1/3 is equal to 2/6? Yes. These are called equivalent fractions. ಅವಕ್ಕೇನಂತಾರ equivalent fractions. ಸಮಾನ ಭಿನ್ನರಾಶಿಗಳು ಅಂತ ಹೇಳ್ತಾರ. ಸಮಾನ ಭಿನ್ನರಾಶಿಗಳನ್ನ ಪಡೆಯಲು ಒಂದಿಷ್ಟು ಮೆಥಡ್ಗಳದವು. ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡೋದು, ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಡಿವಿಷನ್ ಮಾಡೋದು, ಮತ್ತು ಬೇರೆ ಬೇರೆ ವಿಧಾನಗಳ ಮೂಲಕ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಕೂಡಿಸುವುದು, ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಕಳೆಯುವುದು. ಈ ತರ ಮಾಡೋದ್ರಿಂದ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅನ್ನ ಪಡಿತೀವಿ. ಅದು ಯಾವ ರೀತಿ ಅನ್ನೋದನ್ನ ನೋಡೋಣಂತ. ಈಗ ಫನ್ ವಿತ್ ಫ್ರಾಕ್ಷನ್ ಕಿಟ್ ನೋಡ್ರಿ. ಭಿನ್ನರಾಶಿ ಕಿಟ್ ನೊಂದಿಗೆ ಮೋಜು ಇಲ್ಲೇ ನಿಮ್ಮ ಬುಕ್ನ ಹಿಂದ್ಗಡೆ ಐತಿ. ಈ ತರ ಇವನ್ ಕೊಟ್ರ ಸ್ವಲ್ಪ ಅವನು ಯೂಸ್ ಮಾಡ್ಕೋಬಹುದು ನೀವು. ಗುರ್ಪ್ರೀತ್ is playing with the fraction kit given at the end of textbook. ಇದಕ್ಕ ಫ್ರಾಕ್ಷನ್ ಕಿಟ್ ಅವರು ಒಂದ್ 4-5 ಅದಾವು. ನಿಮ್ಮ ಸ್ಕೂಲ್ ನಲ್ಲಿ ಶಿಕ್ಷಕರಾಗಿದ್ರೆ ನಿಮ್ಮ ಸ್ಕೂಲ್ ನಲ್ಲಿ ಇನ್ನೂ ಚೆನ್ನಾಗಿದಾವು. ಜಿಕೆ ಕಿಟ್ ಅಂತ ಕೊಟ್ಟಿರ್ತಾರ, ಮ್ಯಾಥ್ ಜಿಕೆ ಕಿಟ್ ಅಂತಂದು, ಮತ್ತ ಗಣಿತ ಕಲಿಕಾ ಆಂದೋಲನ ಕಿಟ್ ಬಂದವು. ಅವನ್ ಬಳಸ್ಕೊರಿ. ಪೇರೆಂಟ್ಸ್ ಆಗಿತ್ತಂದ್ರ ಮನೆಯಲ್ಲೇ ಇರ್ತಾವಲ್ಲ ಆ ವಸ್ತುಗಳನ್ನ ಬಳಸ್ಕೊಂಡ್ರು ಸಾಕಾಗುತ್ತ. Do you remember how to make a hole with pieces of same size? Yes.
Yes, now remember ಮಾಡ್ಕೊಳ್ಳಿ. How many 1 by pieces will you need to make a whole? 1/5 ಎಷ್ಟು ಪೀಸಸ್ ಬಂದ್ರ ನೀವು ಹೋಲ್ ಮಾಡ್ತೀರಿ ಅಂತ ಹೇಳ್ಯಾರ. ಮಿನಿಮಮ್ ಹೇಳಿರೋದು ಅವರು ನೋಡ್ರಿ. ಡಿನಾಮಿನೇಟರ್ ಎಲ್ಲಾ ಸಮ ಇದ್ದಾಗ and denominator are all equal, put denominator as it is, add numerators 1 1 2 1 2 3 4 5 5 ones 5 ones 1 banta andra how many pieces I need to make a whole 1/5? 5 pieces. 5 pieces. He make a whole using 2 different fraction pieces. The whole looks like the following. ನೋಡ್ರಿ ಇನ್ನೊಂದು ರೀತಿಯಲ್ಲಿ ಮಾಡ್ಯಾರ ಇವರು. 1/, ಇದು ಒಂದು ಪೀಸ್ ಅನ್ನ ಮಾಡ್ಯಾರ. ಒಂದು ಹೋಲ್ ಅನ್ನ ಮಾಡ್ಬೇಕಂದ್ರ 1/2 ಅಂದ್ರ ಅರ್ಧ. ಹೌದಾ? 1/4 ಪ್ಲಸ್ 1/4. ಇಲ್ಲೋ ಡಿನಾಮಿನೇಟರ್ ಸೇಮ್ ಐತೆ. 4 ಅನ್ನೋದು 4 ಹಂಗ ಇಡ್ತೀರಿ. 1 + 1 ಅಂದ್ರ 2. 1 + 1 ಅಂದ್ರ 2. 2 ones 2 2s 4. ಇದು 1/2 ಆಯ್ತು. ನೋಡ್ರಿ 1/2 ಪ್ಲಸ್ ಅರ್ಧ ಮತ್ತು ಅರ್ಧವನ್ನು ಕೂಡಿಸಿದಾಗ ಏನ್ ಬರುತ್ತಾ? ಡಿನಾಮಿನೇಟರ್ ಹಂಗ ಇಡ್ತೀವಿ. ಇದು 2 ಆಯ್ತು. 1 + 1 ಅಂದ್ರೆ 2. 2 ಒಂದೇ 2 ಒಂದ್ಲೆ 1. ಸರಿನಾ? ಅರ್ಧ ಮತ್ತು ಅರ್ಧವನ್ನು ಕೂಡಿಸಿದಾಗ ಒಂದು ಪೂರ್ಣ ಬರುತ್ತಾ? 1 piece of 1/2 and 2 pieces of 1/4 make a whole. What is the relation between 1/2 and 1/4? Discuss in class. Relation between 1/2 and 1/4 ಅದನ್ನ ಹೇಳಿದ್ನಲ್ಲ. ನಮ್ಗ 1/2 ಬೇಕು ಅಂತಂದ್ರ we want 1/2 add 1/4 2 times. ಹೌದಾ? 1/2 ಬೇಕಂತಂದ್ರ 1/4 ಅನ್ನ 2 ಸಾರಿ ಕೂಡಬೇಕು. ನೋಡ್ರಿ 1/2 when a 1/2 piece is broken into 2 equal parts, each part is 1/4 piece. ಅದ ಹೇಳಿದ್ನಲ್ಲ ನಾನು. ನಮ್ಗೆ 1/2 ಪೀಸ್ ಬೇಕು ಅಂತಂದ್ರ 1/4 ಅನ್ನ 2 times ಆಡ್ ಮಾಡ್ಬೇಕು. 1/4 ಪ್ಲಸ್ 1/4 ಅಂತ. ಇಲ್ಲ ಅಂದ್ರ ಅದನ್ನ 1/2 ಪೀಸ್ ಅನ್ನ 2 ಸಾರಿ ಅಂದ್ರ 1 ಸಾರಿ ಬ್ರೇಕ್, 1 ಸಾರಿ ಹೊಡಿಬೇಕು. ಯಾವ ತರ ನೆನ್ಪಿಟ್ಕೊಂಡ್ರು ಸರಿ ನೀವು. 4 ಇದು 2 ಆಗತ್ತಾ? 2 ones 2 2s 1/2 ಈ ತರ. ಇಲ್ಲಿ ನೋಡ್ರಿ 1/2 is equal to 2/4 is equal to ಇದನ್ನ 3/6 ಅಂತ ಬರೀತೀವಿ. ಇದಕ್ಕ 3ರಿಂದ ಕೆಳಗಡೆ 3ರಿಂದ ಗುಣಾಕಾರ ಮಾಡೋದು. 4/8 4ರಿಂದ ಗುಣಾಕಾರ ಮಾಡೋದು. 5/10 5ರಿಂದ ಗುಣಾಕಾರ ಮಾಡೋದು. ಇವೆಲ್ಲ ಈಕ್ವಲೆಂಟ್ ಫ್ರಾಕ್ಷನ್ಸ್. ಈಗ ಇಲ್ಲಿ ನೋಡ್ರಿ, let us do in a group of 3 or 4. ಒಂದು ಗುಂಪಿನಲ್ಲಿ 3 ಅಥವಾ 4 ಗುಂಪುಗಳಾಗಿ ಮಾಡಿ find different ways of making a whole with different fraction pieces from your kit. ಅದ ಬುಕ್ ಇಂದ ಕೊಟ್ರಲ್ಲ, ಟೆಕ್ಸ್ಟ್ ಬುಕ್ ಇಂದ ಅವನ್ನ ತಗೊಂಡು ಮಾಡ್ರಿ ಅಂತ ಹೇಳ್ಯಾರ. ಇಲ್ಲ ಅಂದ್ರ ಶಿಕ್ಷಕರು ಯಾವ್ಯಾವಲ್ಲಿ ಇರುತ್ತ ಅವನ್ನ ಕೊಟ್ಟು ಮಾಡಿಸ್ರಿ. ಪೇರೆಂಟ್ಸ್ ಮಾತ್ರ ಈ ತರದ್ದು ಮನೆಯಲ್ಲಿ ಸಾಕಷ್ಟು ಸಾಮಗ್ರಿಗಳು ಇರ್ತಾವ, ಅವನ್ನ ಕೊಟ್ಟು ಮಾಡಿಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅವ್ರಿಗೆ ಈ ತರ ಮಾಡ್ರಿ ಅಂತ ನೀವು ಸ್ವಲ್ಪ ಗೈಡೆನ್ಸ್ ಕೊಟ್ರು ಮಾಡ್ತಾರೆ. Write the equivalent fractions for the following that you may find in the process. ಇದಕ್ಕ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅನ್ನ, ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ನೋಡ್ರಿ 1/3 1/3ಗೆ 2ರಿಂದ ಗುಣಾಕಾರ ಮಾಡ್ತೀನಿ ಅಂತ ಇಟ್ಕೋರಿ. 2/6 ಆಯ್ತಾ? 2/6. ನೆಕ್ಸ್ಟ್ 1/3ಗೆ 3ರಿಂದ ಗುಣಾಕಾರ ಮಾಡ್ತೀನಿ. 1 3 3
ಮೂರ್ಲೆ 9 ಏನಾಯ್ತಿದು 3/9 4ರಿಂದ ಗುಣಾಕಾರ ಮಾಡಿದಾಗ 4/12 ಆಗುತ್ತ. ಈಗ ಸೇಮ್ ಇದೇ ತರ 2ರಿಂದ ಗುಣಾಕಾರ ಮಾಡ್ತೀರಿ 2/8 ಆಯ್ತು. 3ರಿಂದ ಗುಣಾಕಾರ ಮಾಡ್ತೀರಿ 3/12 ಆಯ್ತು. 4ರಿಂದ ಗುಣಾಕಾರ ಮಾಡ್ತೀನಿ 4/16 ಆಗುತ್ತ. ಈಗ 5ನೇದ್ ನೋಡ್ರಿ ಅಂದ್ರ ಸಿ 2/10 2ರಿಂದ ಗುಣಾಕಾರ ಮಾಡಿದಾಗ 1 × 2 ಅಂತಂದ್ರ 2/5 ನೆಕ್ಸ್ಟ್ 3/15 4/20 ಸಮಾನ ಭಿನ್ನರಾಶಿಯನ್ನು ಬರಿತಾ ಇದೆ. ಈಕ್ವಲೆಂಟ್ ಫ್ರಾಕ್ಷನ್ಸ್ ಅನ್ನು ಬರಿತಾ ಇದೆ. ನೆಕ್ಸ್ಟ್ 2/12 3/18 4/24 ಏನಂದ್ರ 1 ಎಳ್ಳೆ 2 6 ಎಳ್ಳೆ 12 1 3 3 6 3 18 1 4 4 6 4 24 ಈ ತರ. Do you see how to generate equivalent fractions for any given fraction discussed in class? ಏನಂದ್ರ multiply both numerator and denominator by same number. By multiply both numerator and denominator by same number, we get equivalent fractions. Just ಬರ್ಕೊಳ್ಳಿ. Find the following using your kit. You can also check by shading the following. The first one is partially done for you. ನೋಡ್ರಿ ಇದನ್ನ ಶೇಡ್ ಮಾಡ್ರಿ ಅಂತ ಹೇಳ್ಯಾರ. ನೋಡೋಣ. ಇಲ್ಲಿ ಚಿತ್ರವನ್ನು ಕೊಟ್ರ. How many of 1/6 make 1/3? 1/3 ಆಗಲು 1/6 ಅನ್ನ ಎಷ್ಟು ಸಾರಿ ಕೂಡಬೇಕು? ಎಷ್ಟುಗಳು ಬೇಕು ನೋಡ್ರಲ್ಲ. 1/6 ಅಲ್ಲಿ ಕೊಟ್ರ 1 part 2 3 4 5 6 ಪಾರ್ಟ್ ಅದಾವ ಹೌದಾ? ಪ್ಲಸ್ 1/3 1/6 ಪ್ಲಸ್ 1/6 ಅಂದ್ರ ನೋಡ್ರಿ ಛೇದ ಎರಡು ಸೇಮ್ ಅದಾವು. ಅದಕ್ಕೆ ಛೇದವನ್ನ ಹಂಗ ಇಡ್ತೀನಿ. ಈಗ ಅಂಶವನ್ನ ಕೂಡಿಸ್ರಿ. 2 ಆಯ್ತು. ಎರಡರೊಳಗೂ 2 ಐತಿ. ಈಗ both numerator and denominator containing 2 1s are 2 3s are 2 get cancelled 1/3 ಹೌದಾ? ನೋಡಿ 1/3 ಆಗಲು how many 1/6 make 2/3 ಅಂತಂದ್ರ 2 ಇದೆಷ್ಟು 2 1/6 ಬೇಕು. ಸರಿನಾ? ಎಲ್ ಶೇಡ್ ಮಾಡ್ಯಾರ. ನೆಕ್ಸ್ಟ್ how many 1/8 make 1/4 ಅಂತ ಹೇಳ್ಯಾರ. ಈಗ ನೋಡ್ರಿ 1/8 ಪ್ಲಸ್ 1/8 is equal to 2/8. ಇಲ್ಲೇನೋ 2 ಐತಿ, ಇಲ್ಲಿ ಇದ್ರೊಳಗೂ 2 ಐತಿ. ಅಂದ್ರೆ ಏನ್ ಮಾಡ್ತೀವಿ 2 1s are 2 4s are 2 get cancelled 1/4 ಅಂದ್ರ ಎಷ್ಟು ಪಾರ್ಟ್ ಬೇಕಾದವು ನಮ್ಗ 1/8 ಅನ್ನುವು 2 parts. This 1 part and this is 1 part. ಸರಿನಾ? 2 ಈಗ 1/2 ಆಗ್ಬೇಕಂದ್ರೆ ಎಷ್ಟು ಪಾರ್ಟ್ ಬೇಕಾಗ್ಯಾವ ನೋಡ್ರಿ. 1/8 ಪ್ಲಸ್ 1/8 ಪ್ಲಸ್ 1/8 ಪ್ಲಸ್ 1/8 ಸರಿನಾ? ಈಗ ಛೇದ ಸಮ ಐತಿ. ಅದಕ್ಕ ಛೇದವನ್ನ ಹಂಗ ಇಡ್ತೀರಿ. ಅಂಶವನ್ನ ಕೂಡಿಸ್ಬಿಡ್ರಿ. 4 ಆಯ್ತು. 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅಂದ್ರೆ 4 ಇದ್ರೊಳಗು 4 ಐತಿ, ಇದ್ರೊಳಗು 4 ಐತಿ. 4 2 8 ಸರಿನಾ? this 4 get cancelled 1/2 ಆಯ್ತು. ಈಗ ಎಷ್ಟು ಪಾರ್ಟ್? 4 parts. 1 part
2 ಪಾರ್ಟ್ ಕರೆಕ್ಟ್ ಆಗಿ ಶೇಡ್ ಮಾಡ್ರಿ. ಈಗ ಅರ್ಥ ಆಯ್ತಾ ಇದು? ನೋಡ್ರಿ, ಇಲ್ಲಿ 4 ಪಾರ್ಟ್ ಶೇಡ್ ಮಾಡೈತಿ, ಇನ್ನು 4 ಪಾರ್ಟ್ ಅದಾವ. ಹೌ ಮೆನಿ 1/12 ಮೇಕ್ 1/2, 1/3, 1/4, 1/6? ಇದನ್ನ ನೋಡುವ ಪೂರ್ವದಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂಗ ಕ್ವಶನ್ ಬಂದವ, ಅದನ್ನ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ದ ಬ್ಲ್ಯಾಕೆಂಡ್ ಪಾರ್ಟ್ ಇನ್ ದ ಫಾರ್ಮ್ ಆಫ್ ಫ್ರಾಕ್ಷನ್ ಈಸ್. ನೋಡ್ರಿ ಎಷ್ಟು ಪಾರ್ಟ್ ಇಲ್ಲಿ ಒಟ್ಟು ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ನೋಡ್ರಿ, 1 2 3 1 2 3 ಅಂದ್ರೆ 6 ಪಾರ್ಟ್ ಅದಾವ ಅಂತ ಅನ್ನಂಗಾಯ್ತು. ಸರಿನಾ? 6 ಪಾರ್ಟ್ ಮಾಡ್ಯಾರ. 6 ಪಾರ್ಟ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ 6. ಸರಿನಾ? ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ 6 ಆಯ್ತು. ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ 6 ಛೇದದೊಳಗೆ ಬರಿತೀವಿ, ನ್ಯೂಮರೇಟರ್ದೊಳಗ 1 ಪಾರ್ಟ್ ಶೇಡ್ ಮಾಡ್ಯಾರ. ಶೇಡೆಡ್ ಪಾರ್ಟ್ ನ್ಯೂಮರೇಟರ್ದಲ್ಲಿ ಬರ್ತೀವಿ. 1/6 ಎಲ್ಲಿದೆ ನೋಡ್ರಿ, ಎಷ್ಟು ಈಸಿ ಐತಲ್ವಾ ಕನ್ನಡದೊಳಗ. ಈ ಕೆಳಗಿನ ವೃತ್ತಗಳಲ್ಲಿ ಬಣ್ಣ ಬಳೆದ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನೋಡ್ರಿ, ಒಟ್ಟು ಭಾಗಗಳು 6, ಬಣ್ಣ ಹಾಕಿರುವ ಭಾಗ 1. ಬಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ನೋಡ್ರಿ, ರೈಟ್ ದ ಫ್ರಾಕ್ಷನ್ ಫಾರ್ ದ ಶೇಡೆಡ್ ಪೋರ್ಷನ್. ಈಗ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಈಗ ನೋಡ್ತಾ ಇದ್ವಲ್ಲ, ಇದೇ ಕಾನ್ಸೆಪ್ಟ್. 1 2 3 4 5 6 7 8 9 10 ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ 10 ಅದವು. ಬಣ್ಣ ಹಾಕಿರೋ ಭಾಗಗಳು 1 2 3 4 5 6 7 7 ಭಾಗಗಳಿಗೆ ಬಣ್ಣ ಹಾಕಲಾಗಿದೆ. ಅಂದ್ರ 7/10 ಎಲ್ಲಿದೆ? ಆಪ್ಷನ್ 2 ನಲ್ಲಿದೆ ನೋಡ್ರಿ. ಹೌದಾ? ಬಣ್ಣ ಹಚ್ಚಿರೋ ಭಾಗವನ್ನ ಭಿನ್ನ ರಾಶಿಯ ರೂಪ. ಒಟ್ಟು ಭಾಗಗಳು 10 ಅದವು, ಬಣ್ಣ ಹಾಕಿರೋದು 7 ಭಾಗಗಳಿಗೆ. ಆದ್ದರಿಂದ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲ ಇದನ್ನ ಹೇಳಿ ನಾ ನಿಮ್ಗ ಈಗಾಗ್ಲೇ ಕಾನ್ಸೆಪ್ಟ್ ನಲ್ಲಿ ಹೇಳ್ಬೇಕಾರೆ ಛೇದ ಸಮಯದಾಗ ಏನ್ ಮಾಡ್ಬೇಕು ಅಂತಂದ. ಆದ್ರೂ ಈ ಕಾನ್ಸೆಪ್ಟ್ ಇನ್ನೂ ಬರುತ್ತೆ. ಇದು ನವೋದಯದ ಕ್ವಶನ್. ಇವು ಈಗ ಮೊದ್ಲು ನೋಡಿದ್ವಲ್ಲ ಅವು ಮೊರಾರ್ಜಿ ಕ್ವಶನ್ಸ್. ಈಗ ಇದು ನವೋದಯ ಕ್ವಶನ್ಸ್ 2025ರಲ್ಲಿ ಕೇಳಿರೋಂತ ಪ್ರಶ್ನೆ. 5/22 ಪ್ಲಸ್ 7/22 ಮೈನಸ್ 3/22 ಪ್ಲಸ್ 9/22 ಮೈನಸ್ 1/22 ಅನ್ನ ಸಂಕ್ಷೇಪಿಸಿದಾಗ ದೊರೆಯುವ ಉತ್ತರ. ಇದನ್ನ ಕೂಡುವುದು ಮತ್ತು ಕಳೆಯುವುದು, ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ, ಫ್ರಾಕ್ಷನ್ಸ್, ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ನಲ್ಲಿ ಹೇಳ್ಕೊಡುತ್ತಾ. ನೆಕ್ಸ್ಟ್ ಇನ್ನೂ ಒಂದ್ ಐದು ನೋಡ್ರಿ, ಅದ ಕಾನ್ಸೆಪ್ಟ್ ಮೇಲೆ. 11/40 11/40 40ನೇ 11 ಪಡೆಯಲು 40ನೇ 33ರಿಂದ ಏನನ್ನ ಕಳೆಯಬೇಕು? ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ಐತಿ. ಸರಿನಾ? ಕೂಡಿಸುವುದು, ಕಳೆಯೋದು. ನವೋದಯ ಕ್ವಶನ್ ಇದು. ನವೋದಯದಲ್ಲಿ ಕೇಳಿರುವಂತ, ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ. ಇನ್ನೂ ಒಂದಿಷ್ಟು ನವೋದಯ ಕ್ವಶನ್ ಬರೋದವು, ಅದನ್ನ ಇದೇ ತರ ಅದಾವು ಕ್ವಶನ್ಸ್. ಅದನ್ನ ನೋಡೋಣ. ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾರ ಅದನ್ನ ಹೇಳ್ತೀನಿ. ಈಗ ಈ ಕಾನ್ಸೆಪ್ಟ್ ನಲ್ಲಿ, ಈಗ ಹೇಳಿರುವಂತ ಕಾನ್ಸೆಪ್ಟ್ ನಲ್ಲಿ ಇಷ್ಟು ಕ್ವಶನ್ಸ್ ಬಂದವು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ. ಹೌ ಮೆನಿ 1/12 ಮೇಕ್ 1/2? ಈಗ ನೋಡ್ರಿ, 1/12 ಬೇಕಲ್ಲ ನಮ್ಗ. 1/2 ಬೇಕಂದ್ರ 1/12 ಎಷ್ಟು ಸೇರಿಸ್ಬೇಕು? 1/12 ಪ್ಲಸ್ 1/12 ಪ್ಲಸ್ 1/12 ಪ್ಲಸ್ 1/12 1/12 ಪ್ಲಸ್ 1/12 ಪ್ಲಸ್ 1/12 ಎಷ್ಟಾಯ್ತು? 6 ಆಯ್ತಿಲ್ಲ? 1 2 3 4 6 4 5 6 6/12 ಆಯ್ತು. ಛೇದ ಸಮ ಇದ್ದಾಗ, ಛೇದ ಒಂದೇ ರೀತಿಯಾಗಿದ್ದಾಗ ಅಂಶವನ್ನ ಕೂಡಿಸ್ಬೇಕು. ಕೂಡಿಸಿದ್ವಿ, 6/12 ಆಯ್ತು. ಈಗ ನ್ಯೂಮರೇಟರ್ ನಲ್ಲಿ 6 ಐತಿ, ಡಿನಾಮಿನೇಟರ್ ನಲ್ಲಿ 6 ಐತಿ. ಅದಕ್ಕಿಂತ 6 1 6 2 ಅಂತ ಬರ್ಕೊಂತೀವಿ. 1/2 ಆಯ್ತು. ಅಂದ್ರೆ ಏನ್ ಮಾಡ್ಬೇಕು? ಇಲ್ಲೇ 6 ಭಾಗಗಳಿಗೆ ಬಣ್ಣ ಹಚ್ಬೇಕು. 1 2 3
4 5 6 ಈ ರೀತಿ 1/3 ಮಾಡ್ಬೇಕಂದ್ರ ನೋಡ್ರಿ 1/12 ಪ್ಲಸ್ 1/12 ಪ್ಲಸ್ 1/12 ಪ್ಲಸ್ 1/12 ಎಷ್ಟಾಯ್ತು 4/12 ಅಲ್ಲಿನೂ 3 ಐತಿ ಇಲ್ಲಿನೂ 3 ಐತಿ 4 1s 4 3s ಅಲ್ಲಿನೂ 4 ಐತಿ ಇಲ್ಲಿನೂ 4 ಐತಿ 4 1s 4 3s ಅಂದ್ರೆ ಎಷ್ಟು ಭಾಗಗಳಿಗೆ 4 ಭಾಗಗಳಿಗೆ ಬಣ್ಣ ಹಾಕ್ಬೇಕು 1 2 3 4 ಎಷ್ಟು ಬೇಕು ಇಲ್ಲೇ 4 ಬೇಕು ಇಲ್ಲಿ ಈ ಭಾಗದಲ್ಲಿ 4 12s ಬೇಕು 1/12s ಬೇಕು 1/4 ಮಾಡ್ಬೇಕಂದ್ರೆ ಎಷ್ಟು ಬೇಕು 3 1/12 ಪ್ಲಸ್ 1/12 ಪ್ಲಸ್ 1/12 ನೋಡ್ರಿ 3/12 ಆಗತ್ತಾ 3 1s 3 4s 1/4 ಮೂರು ಭಾಗಗಳಿಗೆ 1 2 3 ಇಲ್ಲೇ 4 1/3 ಇಷ್ಟರೊಳಗೆ 1/3 ಅಂತಂದ್ರೆ ಹಿಂಗ ನೆಕ್ಸ್ಟ್ ಇದು 1/4 ಇಲ್ಲಿ ನೋಡ್ರಿ ಹಂಗಂದ್ರ ಹೆಂಗ 12/3 ಅಂತಂದ್ರ 1/4 ಬರ್ತಿಲ್ಲ ಹಂಗ ಮತ್ ನೀವು ಇಷ್ಟ ಅಂದ್ರ ಅಷ್ಟ ಅಂತ ತಿಳ್ಕೊಳಕ್ ಹೋಗ್ಬಿಡ್ರಿ 1/6 ಬೇಕಂದ್ರ 1/12 ಪ್ಲಸ್ 1/12 ಈಕ್ವಲ್ ಟು 2/12 12 1s 2 1s 2 6 1/6 2/12 is equal to 1/6 ಅಂತ ಎರಡು ಭಾಗಗಳಿಗೆ ಬಣ್ಣ ಹಾಕ್ರಿ ಸರಿನಾ ಸರಿ ಆಯ್ತಾ ಈ ತರ ಮಾಡ್ಬೇಕು ನೆಕ್ಸ್ಟ್ ನೋಡ್ರಿ ಡೂ ಆಸ್ instructed using your fraction kit make a whole using only 1/6 and 1/12 ಕೇವಲ 1/6 ಮತ್ತು 1/12 ತುಣುಕುಗಳನ್ನು ಬಳಸಿ ಪೂರ್ಣವನ್ನ ಮಾಡಿ ಇದರ 6 ಭಾಗಗಳನ್ನು ಬಳಸಿದ್ರೆ 1/6 ಅನ್ನೋದನ್ನ 6 ಬಳಸಿದ್ರೆ ಒಂದು ಪೂರ್ಣ ಸಿಗುತ್ತೆ ನಮ್ಗ ಸರಿನಾ ಈಗ ಇದನ್ನ 3 ಬಳಸಿದ್ವಿ 1/2 ಸಿಗುತ್ತಾ ಇದನ್ನ 6 ಬಳಸಿದ್ವಿ 1/2 ಸಿಗುತ್ತಾ ಏನು ಇದನ್ನ 3 ಬಳಸ್ರಿ 1/6 ಪ್ಲಸ್ 1/6 ಪ್ಲಸ್ 1/6 ಇದನ್ನ 6 ಬಳಸ್ರಿ 1/12 ಅನ್ನೋದು 1/12 ಪ್ಲಸ್ 1/12 ಪ್ಲಸ್ 1/12 ಪ್ಲಸ್ 1/12 ಪ್ಲಸ್ 1/12 ಪ್ಲಸ್ 1/12 ನೋಡ್ರಿ ಇದೇನಾಯ್ತು 3/6 ಆಗುತ್ತಾ ಅದೇನಾಗುತ್ತಾ 6/12 ಆಗುತ್ತಾ ಇದ್ರ ಬೆಲೆ 1/2 3 1s 3 2s 1/2 ಪ್ಲಸ್ ಇದ್ರ ಬೆಲೆ 1/2 1/2 ಪ್ಲಸ್ 1/2 ಅಂದ್ರೆ 1 ಹೋಲ್ ಆಯ್ತಲ್ಲ ಮುಗೀತು ಇದನ್ನ ನೋಡ್ರಿ ಇಲ್ಲಿ 1/4 ಐತಿ ಇದು 1/4 ಬಂತಂದ್ರ ಎರಡು ಸೇರಿದಾಗ ಅರ್ಧ ಆಗತ್ತ ಇಲ್ಲಿ ಅರ್ಧ ಆಲ್ರೆಡಿ ಐತಿ ಅಂದ್ರ 1/3 1/12 ಅನ್ನ 3 ಬಳಸಿ 1/12 ಪ್ಲಸ್ 1/12 ಪ್ಲಸ್ 1/12 1/4 ಒಂದ ಐತಿ ಒಂದ ಹಂಗ ಇಟ್ಕೊಳ್ರಿ 1/2 ಸರಿನಾ ಇದೆಷ್ಟಾಯ್ತು 3/12 ಆಯ್ತು ಪ್ಲಸ್ 1/4 ಪ್ಲಸ್ 1/2 ಇದು 3 1s 3 4s 1/4 ಪ್ಲಸ್ 1/4 ಪ್ಲಸ್ 1/2 ಈಗಾಗಲೇ ನೋಡಿದ್ವಿ ಅರ್ಧ ಪ್ಲಸ್ ಅರ್ಧ ಕಾಲು ಭಾಗ ಪ್ಲಸ್ ಕಾಲು ಭಾಗ ಅಂದ್ರೆ ಅರ್ಧ ಭಾಗ ಆಗಿತ್ತಲ್ಲ ಮೇಲ್ಗಡೆ ತೋರ್ಸೈತಿ ಇದು 1/2 ಆಯ್ತು ಪ್ಲಸ್ 1/2 ಅರ್ಧ ಪ್ಲಸ್ ಅರ್ಧ ಅಂದ್ರ 1 ಆಗುತ್ತ ಸಿಂಪಲ್ ಇದೆ
ಇದನ್ನ 3 ಬಳಸ್ರಿ. 1/12 ಅನ್ನೋದನ್ನ 3 ಇಲ್ಲಿ 3 ಬಳಸ್ರಿ. ಈ ತರ ಬಳಸೈತಲ್ಲ ಬಳಸ್ರಿ. ನೆಕ್ಸ್ಟ್ ಮೇಕ್ ಅ ಹೋಲ್ ಯೂಸಿಂಗ್ 5 ಪೀಸಸ್ ಆಫ್ ದ ಸೇಮ್ ಸೈಜ್. 5 ಪೀಸಸ್ ಆಫ್ ಸೇಮ್ ಸೈಜ್ ಅಂತ ಹೇಳ 1/5 ಅನ್ನ ಬಳಸ್ರಿ. ಇದಕ್ಕ ಮೇಕ್ ಅ ಹೋಲ್ ಯೂಸಿಂಗ್ ಎನಿ 7 ಪೀಸಸ್, ಯಾವ್ದಾದ್ರು 7 ಪೀಸಸ್ ಅಂತ ಹೇಳ್ಯಾರ 1/7 ತಗೋರಿ. ಅದನ್ನ 1/7 ಪ್ಲಸ್ 1/7 ಪ್ಲಸ್ 1/7 ಈ ತರ ಮಾಡ್ರಿ, ಬರುತ್ತ. ನೆಕ್ಸ್ಟ್ ಪ್ಲೇ ಇನ್ ಅ ಗ್ರೂಪ್ ವಿತ್ this kit and find other interesting combination to make a whole. Write or draw your finding. ಬೇಕಾದಷ್ಟು ಆಟಗಳನ್ನ ಆಡ್ಬೋದು. 1/8 ತಗೋರಿ. 1/8 ಅನ್ನ 8 ಪೀಸಸ್ ತಗೊಂಡ್ರ ನಿಮ್ಗೆ 1 ಬರುತ್ತ. 1/9 ತಗೊಳ್ರಿ, ಇಲ್ಲ ಬೇರೆ ಬೇರೆ ಕಾಂಬಿನೇಷನ್. 1/4 ತಗೊಂಡಿದ್ದೆ ಅಂದ್ರ 2 ಕಾಂಬಿನೇಷನ್ ಅವನ್ ತಗೋರಿ. 1/2 1 ಕಾಂಬಿನೇಷನ್ ತಗೋರಿ, ಬರುತ್ತ. ಈ ರೀತಿ ಬೇರೆ ಬೇರೆ ಕಾಂಬಿನೇಷನ್ ನಲ್ಲಿ ಮಾಡ್ರಿ. ಇನ್ನ ಮುಂದಿನ ವಿಡಿಯೋದಲ್ಲಿ ಮತ್ತ ಒಂದಿಷ್ಟು ನವೋದಯದ್ದು ಮೊರಾರ್ಜಿ ಇನ್ನೂ ಒಂದಿಷ್ಟು ಕ್ವಶನ್ಸ್ ಅದಾವು. ಬಹಳಷ್ಟು ದೊಡ್ಡದಾಗ್ಬಿಡುತ್ತ ವಿಡಿಯೋ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮೇಕಿಂಗ್ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನೊಂದಿಷ್ಟು ನವೋದಯ ಮೊರಾರ್ಜಿಗೆ ಸಂಬಂಧಪಟ್ಟಂತಹ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.